ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಹೌ ಟು ಟೀಚರ್ಸ್ ಟ್ರಾನ್ಸ್ಫರ್ ಔಟ್ ಇನ್ EEDS ಅಂದರೆ ವರ್ಗಾವಣೆ ಹೊಂದಿರುವ ಶಿಕ್ಷಕರನ್ನು EEDS ಮೂಲಕ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಔಟ್ ಮಾಡಬೇಕು ಅನ್ನುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀವಿ. ಅದರ ಜೊತೆಗೆ ವರ್ಗಾವಣೆ ಬಂದಿರುವಂಥ ಶಿಕ್ಷಕರನ್ನು EEDS ಮೂಲಕ ಟ್ರಾನ್ಸ್ಫರ್ ಇನ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು, ಈ ಎರಡೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮೊದಲಿಗೆ ನಾವು ಒಂದು ಸರ್ಚ್ ಎಂಜಿನ್ ಯೂಸ್ ಮಾಡ್ಕೊಳ್ತೀವಿ, ಗೂಗಲ್ ಯೂಸ್ ಮಾಡ್ಕೊಳ್ತೀವಿ. ಇದರಲ್ಲಿ EEDS ಅಂಥೇಳಿ ಟೈಪ್ ಮಾಡ್ತೀವಿ. EEDS ಅಂಥೇಳಿ ಟೈಪ್ ಮಾಡಿದರೆ ಸಾಕು, ಬಂದುಬಿಡುತ್ತೆ. ಕ್ಲಿಕ್ ಮಾಡಿ ಎಂಟ್ರ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ EEDS ಲಾಗಿನ್ ಅಂತ ಹೇಳಿ ಬರುತ್ತೆ ನೋಡಿ. EEDS ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. EEDS ಲಾಗಿನ್ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಇದರಲ್ಲಿ ಗೋಚರಿಸುತ್ತೆ. ಎಂಪ್ಲಾಯ್ ಡೇಟಾ ಸಿಸ್ಟಮ್ನಲ್ಲಿ ಡಿಫಾಲ್ಟಾಗಿ ಇಲ್ಲಿ ಆಫೀಸ್ ಅಂಥೇಳಿ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿರುತ್ತೆ. ನಾವೇನು ಮಾಡಬೇಕು ಅಂತಂದರೆ ಸ್ಕೂಲ್ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡಬೇಕು. ರೇಡಿಯೋ ಬಟನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಟೈಪ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಹೋಮ್ ಸ್ಕ್ರೀನ್ ಗೋಚರಿಸ್ತಿದ್ರಲ್ಲಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಕರ್ನಾಟಕ, ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ, ಈ ಹೋಮ್ ಸ್ಕ್ರೀನಾಗೆ ನಾವು ಬಂದುಬಿಡ್ತೀವಿ. ಇಲ್ಲಿ ಲೆಫ್ಟ್ ಸೈಡ್ ಕಾಣುವಂಥ ಇವು ಮೆನುಗಳದಾವಲ್ಲ, ಅದನ್ನು ಒಂದಿಷ್ಟು ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಇಲ್ಲಿ ಟೀಚರ್ ಡೀಟೇಲ್ಸ್ ಅಂಥೇಳಿ ಕಾಣುತ್ತೆ. ಟೀಚರ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕು. ಟೀಚರ್ ಡೀಟೇಲ್ಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ ಎಂಪ್ಲಾಯಿ ಲೀಸ್ಟ್ ಆಫ್ ಎಂಪ್ಲಾಯೀಸ್, ಆ DDOನಲ್ಲಿ ಎಷ್ಟು ಜನ ಇರ್ತಾರೆ, ಆ ಸ್ಕೂಲ್ನಲ್ಲಿ ಎಷ್ಟು ಜನ ಟೀಚರ್ಸ್ ಇರ್ತಾರೆ ಎಂಪ್ಲಾಯಿ, ಅಷ್ಟು ಜನರು ಏನಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಯಾರನ್ನು ಔಟ್ ಮಾಡಬೇಕಾಗಿದೆ ಅವ್ರನ್ನ ಏನಂತಂದರೆ ಇದನ್ನು ಸ್ಕ್ರಾಲ್ ಮಾಡಿ ಆ ಎಂಪ್ಲಾಯಿನ ಸೆಲೆಕ್ಟ್ ಮಾಡಬೇಕು. ಇವ್ರನ್ನ ಏನಂತ ನಾನು ಔಟ್ ಮಾಡಬೇಕಂತ ಮಾಡಿದ್ದೀನಿ, ಇವ್ರನ್ನೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಏನಂತಂದ್ರೆ ಅವ್ರ KJD ನಂಬರ್ ಗೋಚರಿಸ್ತೆ. ಇಲ್ಲಿ KJD ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಎಂಪ್ಲಾಯಿ ಪ್ರೊಫೈಲ್ ಇದರಲ್ಲಿ ಕಾಣುತ್ತೆ. ನಮಗೆ ಅಪ್ಡೇಟ್ ಎಂಪ್ಲಾಯಿ ಪ್ರೊಫೈಲ್ ಅಂಥೇಳಿ ಇದೆ. ಅವ್ರ ಬೇಸಿಕ್ ಡೀಟೇಲ್ಸ್ ಈ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಇದನ್ನು ಏನಂತಂದ್ರೆ ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಇಷ್ಟು ಮಾಹಿತಿ ಇದರಲ್ಲಿ ನಮಗೆ ಕಾಣುತ್ತೆ. ನಾವೇನು ಮಾಡಬೇಕು ಅಂತಂದರೆ ಟ್ರಾನ್ಸ್ಫರ್ ಅಂತೇನು ಈ ಒಂದು ಬಟನ್ ಇದೆ, ಈ ಟ್ರಾನ್ಸ್ಫರ್ ಅಂಥೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಎಂಪ್ಲಾಯ್ ಟ್ರಾನ್ಸ್ಫರ್ ಔಟ್ ಇದರಲ್ಲಿ ಡೀಟೇಲ್ಸ್ನಲ್ಲಿ ಟ್ರಾನ್ಸ್ಫರ್ ಔಟ್ ಈ ಸೆಕ್ಷನಲ್ಲಿ ಏನಂತಂದರೆ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಕಾಣುತ್ತೆ. ನಂತರ ಏನಂದರೆ ಟ್ರಾನ್ಸ್ಫರ್ ಔಟ್ ಇದಕ್ಕೆ ಸಂಬಂಧಪಟ್ಟಿರುವಂತೆ ರಿಲೀವ್ ಡೇಟ್, ರಿಲೀವ್ ಟೈಮ್, ಆಮೇಲೆ ರೀಸನ್ ಫಾರ್ ರಿಲೀವ್, ಇಷ್ಟು ನಮಗೆ ಕಾಣುತ್ತೆ. ನಾವೇನು ಮಾಡ್ತೀವಿ, ಆ ಎಂಪ್ಲಾಯ್ ರಿಲೀವ್ ಡೇಟ್ ಹಾಕ್ತೀವಿ, ರಿಲೀವ್ ಟೈಮ್ ಹಾಕ್ತೀವಿ, ಫೋರ್ನೂನ್ ಆಫ್ಟರ್ನೂನ್ ಅಂತ ಏನಿರುತ್ತಲ್ಲ, ಯಾವಾಗ ಅವರು ರಿಲೀವ್ ಆಗಿರ್ತಾರೆ ಆ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ರೀಸನ್ ಫಾರ್ ರಿಲೀವ್ ಅಂದರೆ ಟ್ರಾನ್ಸ್ಫರ್ ಅಂತೇಳಿ ಸೆಲೆಕ್ಟ್ ಮಾಡ್ತೀವಿ. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನಮಗೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅನ್ನುವಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ನಾವು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ತೀವಿ. ಆಗ ಇಲ್ಲಿ ಗಮನಿಸಿ ಟ್ರಾನ್ಸ್ಫರ್ ಔಟ್ ಡೇಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂಥೇಳಿ ಬಂತು. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಲೀಸ್ಟ್ ಆಫ್ ಟ್ರಾನ್ಸ್ಫರ್ನಲ್ಲಿ ಎಷ್ಟು ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ನಂತರ ಏನು ಮಾಡಬೇಕು, ಆ ಎಂಪ್ಲಾಯಿ ಡೀಟೇಲ್ಸ್ ಕಾಣುತ್ತಲ್ಲ ಇದರಲ್ಲಿ, ಎಂಪ್ಲಾಯಿ ನೇಮ್ ಇದೆ, ಅವರ ಡೆಸಿಗ್ನೇಷನ್ ಇದೆ, KJD ನಂಬರ್, ಎಂಪ್ಲಾಯಿ ಟೈಪ್, ರಿಲೀವ್ ಡೇಟ್, ರಿಲೀವ್ ಟೈಮು, ಆಮೇಲೆ ರೀಸನ್ ಫಾರ್ ರಿಲೀವ್, ಇಷ್ಟು ಮಾಹಿತಿ ಇರುತ್ತಲ್ಲ. ಇಲ್ಲಿ ಆ್ಯಕ್ಷನ್ ಅಂತ ಹೇಳಿ ಇದೆ. ಇಲ್ಲಿ ಏನು ಮಾಡಬೇಕು, ರೀಅಸೈನ್ ಅಂತ ಹೇಳಿ ಮಾಡಬೇಕು. ನಾವು ರೀಅಸೈನ್ ಕ್ಲಿಕ್ ಮಾಡ್ತೀವಿ. ರೀಅಸೈನ್ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ನಮಗೆ ಇದರಲ್ಲಿ ಕಾಣುತ್ತೆ. ರೀಅಸೈನ್ ಡೀಟೇಲ್ಸ್ ಇದರಲ್ಲಿ ಕಾಣ್ತಾ ಇದೆ. ಆ ಎಂಪ್ಲಾಯಿ ರಿಲೀವ್ ಡೇಟ್, ರಿಲೀವ್ ಟೈಮು, ನಂತರ ರಿಲೀವ್ ಫಾರ್ ರೀಸನ್ ಫಾರ್ ರಿಲೀವ್ ಇದೆ, ಸರ್ವಿಸ್ ಕ್ಯಾಟಗರಿ, ಸರ್ವಿಸ್ ಟೈಪ್, ಅದನ್ನೆಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಅವ್ರ ಡಿಸ್ಟಿಕ್, ತಾಲೂಕು ಅಂದರೆ ಬ್ಲಾಕ್, ತಾಲೂಕು ಸೆಲೆಕ್ಟ್ ಮಾಡಿ ಅದರಲ್ಲಿ ಸ್ಕೂಲ್ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಮಾಡಿ ಇಷ್ಟು ಕನ್ಫರ್ಮ್ ಅಂತ ಅನಿಸಿದ ನಂತರ ನಾವು ಸಬ್ಮಿಟ್ ಬಟನ್ ಒತ್ತಬೇಕು. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಹೇಳಿದೆ, ಓಕೆ ಅಂಥೇಳಿ ನಾವು ಕ್ಲಿಕ್ ಮಾಡ್ತೀವಿ. ಆಗ ಇಲ್ಲಿ ಗಮನಿಸಿ ರೀಅಸೈನ್ ಡೇಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ನಂತರ ನಾವು ಆ ಎಂಪ್ಲಾಯ್ ಡೀಟೇಲ್ಸ್ ಇಲ್ಲಿ ನೋಡಿದ್ದೀವಿ ಅಂತಂದರೆ ಇಲ್ಲಿ ವ್ಯೂ ಅಂತ ಹೇಳಿದೆ ಟ್ರಾನ್ಸ್ಫರ್ನಲ್ಲಿ.
ರೀಸನ್ ಫಾರ್ ವ್ಯೂ ಇದರಲ್ಲಿ ಆ ಎಂಪ್ಲಾಯಿ ಡೀಟೇಲ್ಸ್ ಇದೆ ಅಲ್ಲ, ಇದರಲ್ಲಿ ವ್ಯೂ ಅಂತ ಹೇಳಿ ಇದೆ. ಇದನ್ನು ಕ್ಲಿಕ್ ಮಾಡ್ತೀವಿ. ಎಂಪ್ಲಾಯಿ ಅರಿಯಸನ್ ಎಂಪ್ಲಾಯಿ ಪ್ರೊಫೈಲ್ ಕಂಪ್ಲೀಟ್ ಆಗಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಷ್ಟು ನಾವು ಒಬ್ಬ ಎಂಪ್ಲಾಯಿನ EEDS ಮೂಲಕ ಟ್ರಾನ್ಸ್ಫರ್ ಔಟ್ ಮಾಡಬೇಕು ಅಂತಂದ್ರೆ ಇಷ್ಟು ವಿಧಾನವನ್ನು ಇಷ್ಟು ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನಾವೀಗ ಟೀಚರ್ನ ಇನ್ ಮಾಡ್ಕೊಳ್ಬೇಕಲ್ಲ. ಹೌ ಟು ಟೀಚರ್ಸ್ ಟ್ರಾನ್ಸ್ಫರ್ ಇನ್ EEDS ನಲ್ಲಿ, ಅಂದರೆ ವರ್ಗಾವಣೆ ಹೊಂದಿರುವ ಶಿಕ್ಷಕರನ್ನು ನಾವು EEDS ಮೂಲಕ ಟ್ರಾನ್ಸ್ಫರ್ ಇನ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಭಾಗದಲ್ಲಿ, ಈ ಒಂದು ವಿಡಿಯೋ 2ನೇ ಭಾಗದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸೇಮ್ ಮತ್ತೆ ಏನಂತಂದರೆ ನಾವು ಗೂಗಲ್ ಇದಕ್ಕೆ ಹೋಗ್ತೀವಿ. ಆ ಗೂಗಲ್ನಲ್ಲಿ EEDS ಅಂತೇಳಿ ಟೈಪ್ ಮಾಡಿ ಮತ್ತೆ EEDS ಲಾಗಿನ್ ಪೇಜ್ಗೆ ಬರ್ತೀವಿ. ಇಲ್ಲಿ ಡಿಫಾಲ್ಟ್ ಆಗಿ ಆಫೀಸ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಮತ್ತು ನಾವು ಸ್ಕೂಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡ್ತೀವಿ. ಆಗ ನಾವು ಹೋಮ್ ಸ್ಕ್ರೀನ್ಗೆ ಬರ್ತೀವಿ. ಇದರಲ್ಲಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಕರ್ನಾಟಕ ಅಂತ ಏನು ಹೋಮ್ ಸ್ಕ್ರೀನ್ ಕಾಣ್ತಾ ಇದೆ, ಇಲ್ಲಿ ಬರ್ತೀವಿ. ಎಂಪ್ಲಾಯಿ ಎಡಗಡೆ ಕಾಣುವಂಥ ಎಷ್ಟು ಏನೋ ಡೀಟೇಲ್ಸ್ ಇದೆ ಅಲ್ಲ, ಒಂದಿಷ್ಟು ಸ್ಕ್ರಾಲ್ ಮಾಡಿದೀವಿ ಅಂತಂದರೆ ನಮಗೆ ಟ್ರಾನ್ಸ್ಫರ್ ಇನ್ ಔಟ್ ಆಪ್ಷನ್ಸ್ ಇದರಲ್ಲಿ ಒಂದು ಮೆನು ಕಾಣುತ್ತೆ ನಮಗೆ, ಸಬ್ ಮೆನು. ಟ್ರಾನ್ಸ್ಫರ್ ಇನ್ ಔಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಈ ರೀತಿಯಾದಂಥ ಒಂದು ಪೇಜ್ ಗೋಚರಿಸ್ತದೆ. ಮತ್ತು ಇದನ್ನು ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದಾಗ ಆ ಎಂಪ್ಲಾಯಿ ನೋಡಿ ಇಲ್ಲಿ ಕಾಣ್ತಾರಲ್ಲ, ನಾವು ಅಲ್ಲಿ ಔಟ್ ಮಾಡಿದ್ದೀವಲ್ಲ, ಇಲ್ಲಿ ಇನ್ ಮಾಡ್ಕೊಳ್ತಾ ಇದ್ದೀವಿ. ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿದೆ. ಟ್ರಾನ್ಸ್ಫರ್ ಆ್ಯಕ್ಷನಲ್ಲಿ ಟ್ರಾನ್ಸ್ಫರ್ ಇನ್ ಅಂತ ಹೇಳಿದೆ ನೋಡಿ, ಟ್ರಾನ್ಸ್ಫರ್ ಇನ್ ಅನ್ನು ಕ್ಲಿಕ್ ಮಾಡ್ತೇನೆ. ಮಾಡಿದ ನಂತರ ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿ ಕಾಣುತ್ತೆ ನಮಗೆ. ಎಂಪ್ಲಾಯಿ ಡೀಟೇಲ್ಸ್ ಇದರಲ್ಲಿ ಗೋಚರಿಸ್ತದೆ. ಇದನ್ನು ಮತ್ತೆ ಸ್ಕ್ರಾಲ್ ಮಾಡಿ ನೋಡಿದ್ದೀವಿ ಅಂತಂದರೆ ಮತ್ತೆ ಅದರ ಮಾಹಿತಿ ಇದರಲ್ಲಿ ನಾವು ಕಾಣ್ತಾ ಇರುತ್ತೆ. ರೀಸನ್ ಫಾರ್ ಏನೋ ಅವರು ರಿಲೀವ್ ರೀಸನ್ ಇಷ್ಟು ಡೀಟೇಲ್ ಕಾಣುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಡೇಟ್ ಆಫ್ ರಿಪೋರ್ಟಿಂಗ್ ಜಾಯ್ನಿಂಗ್ ಡೇಟ್ನೇ ಎಂಟ್ರಿ ಮಾಡಬೇಕು ಇದರಲ್ಲಿ. ಆಮೇಲೆ ಟೈಮ್ನು ಎಂಟ್ರಿ ಮಾಡ್ಕೊಳ್ತೀವಿ. ಅದಕ್ಕೆ ಡೇಟ್ ಆಫ್ ರಿಪೋರ್ಟಿಂಗ್ ಟೈಪ್ ಮಾಡ್ಕೊಳ್ತೀನಿ. ನಂತರ ಟೈಮ್ ಇಲ್ಲಿ 4 noon ಅಂತ ಹೇಳಿದೆ. 4 noon ಬೆಳಗ್ಗೆ ಅವ್ರು ಜಾಯ್ನ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಜೋನ್ ಇವೆಲ್ಲ ಡೀಟೇಲ್ಸ್ ಡಿಫಾಲ್ಟ್ ಆಗಿ ಬರುತ್ತೆ. ನಾವು ಮಾಡಬೇಕಾಗಿದ್ದು ಇಲ್ಲಿ ಡೇಟ್ ಆಫ್ ರಿಪೋರ್ಟಿಂಗ್ ಮತ್ತು ಏನಂತಂದರೆ ಟೈಮ್. ಇಷ್ಟು ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂಥೇಳಿ ಪಾಪಪ್ ಮೆಸೇಜ್ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಇದರಲ್ಲಿ ಗಮನಿಸಿ ಟ್ರಾನ್ಸ್ಫರ್ ಇನ್ ಡೇಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂಥೇಳಿ ಇದೆ. ಓಕೆ, ಇಷ್ಟಾಯಿತು. ಈಗ ಎಂಪ್ಲಾಯ್ ಡೀಟೇಲ್ಸ್, ಟೀಚರ್ಸ್ ಡೀಟೇಲ್ಸ್ ನಾವು ನೋಡಿದ್ದೀವಿ ಅಂತಂದರೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಕಾಣ್ತಾ ಇರ್ತಲ್ಲ ಟೀಚರ್ಸ್ ಡೀಟೇಲ್ಸ್, ಇದನ್ನು ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಎಂಪ್ಲಾಯ್ ಡೀಟೇಲ್ಸ್ ಲೀಸ್ಟ್ ಇದರಲ್ಲಿ ಗೋಚರಿಸುತ್ತೆ. ಅಂದರೆ ಆ ಎಂಪ್ಲಾಯ್ ಇಲ್ಲಿ ಇನ್ ಆದರು ಅಂತ. ಆ ಎಂಪ್ಲಾಯ್ ನೇಮ್ ಮತ್ತು ಏನಂತಂದ್ರೆ ಅವ್ರ ಡೆಸಿಗ್ನೇಷನ್ ಇದರಲ್ಲಿ ಕಾಣ್ತಾ ಇದೆ, KJD ನಂಬರ್ ಇದೆ, ಇಷ್ಟು ಡೀಟೇಲ್ಸ್ ಇದರಲ್ಲಿ ಗೋಚರಿಸುತ್ತೆ. ಇಷ್ಟಾದ ನಂತರ ಕಂಪ್ಲೀಟ್ ಆಯಿತು. ಟ್ರಾನ್ಸ್ಫರ್ ಇನ್ ಅನ್ನೋ ಇದರಲ್ಲಿ ಆಯಿತು. ಅಂದರೆ ಈ ವಿಡಿಯೋದಲ್ಲಿ ನಾವು ಟೋಟಲಿ ತಿಳ್ಕೊಂಡಿದ್ದು ಟ್ರಾನ್ಸ್ಫರ್ ಔಟ್ ಯಾವ ರೀತಿಯಲ್ಲಿ ಮಾಡಬೇಕು, ಎಂಪ್ಲಾಯ್ ಅಂದರೆ ಆ ಟೀಚರ್ನು ಟ್ರಾನ್ಸ್ಫರ್ ಇನ್ ಯಾವ ರೀತಿಯಲ್ಲಿ ಏನಂತಂದರೆ ಹೊಸ ಪ್ಲೇಸಿಗೆ ನಾವು ಜಾಯಿನ್ ಮಾಡ್ಕೊಳ್ಬೇಕು, ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿ ತಿಳ್ಕೊಂಡಿವಿ. ಇಷ್ಟಾದ ನಂತರ ನಾವು ಲಾಗೌಟ್ ಮಾಡ್ಕೊಂಡು ಬಿಡೋಣ. ಆಗ ನಮಗೆ ಏನಂತಂದರೆ ಆರ್ ಯು ಶೋರ್ ವಾಂಟ್ ಟು ಲಾಗೌಟ್ ಅಂತ ಕೇಳುತ್ತೆ. ಓಕೆ ಅನ್ನು ಅಂದ್ಕೊಳ್ಳೋಣ. ಹೀಗೆ ಏನಂತಂದರೆ ಒಬ್ಬ ಎಂಪ್ಲಾಯ್ ಕಂಪ್ಲೀಟಾಗಿ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಔಟ್ ಮಾಡಬೇಕು ಮತ್ತು ಏನು ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡಿದ್ದೀವಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ.